ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಡೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಬಿಕಮ್ ರೆಗ್ಯುಲರ್ ಆಫ್ಟರ್ ಪ್ರೆಗ್ನೆನ್ಸಿ ಆರ್ ಆಫ್ಟರ್ ಡೆಲಿವರಿ. ಅಂದ್ರೆ ನಂದು ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ. ಡೆಲಿವರಿ ಆದಮೇಲೆ ಈ ಇರ್ರೆಗ್ಯುಲರ್ ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತಾ ಅನ್ನೋದೇ ಇವತ್ತಿನ ಪ್ರಶ್ನೆ. ಓಕೆ, ಫಸ್ಟ್ಗೆ ಉತ್ತರ ಹೇಳ್ಬಿಡ್ತೀನಿ, ಆಗೋದಿಲ್ಲ. ಯಾಕೆ ಆಗೋದಿಲ್ಲ, ಹೇಗಾಗೋದಿಲ್ಲ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಮೇಜರ್ ಆದಾಗಿಂದನೂ ನನಗೆ ಇರ್ರೆಗ್ಯುಲರ್ ಪೀರಿಯಡ್ಸೇ ಇರೋದು. ಆಲ್ಮೋಸ್ಟ್ ಯಾವಾಗ ಅಂತಂತಂದ್ರೆ ಒಂದು 13 ಇಯರ್ಸ್ 7th ಅಲ್ಲಿ ಆಗಿದ್ದು. ಸೊ 13-14 ಇಯರ್ಸ್ಗೆ ಆಗಿದ್ದು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಆಫ್ಟರ್ ಡೆಲಿವರಿ ನನ್ನ ಮಗಳು ಆಲ್ರೆಡಿ 5 ಇಯರ್ಸ್ನವಳಾದ್ಲು. ಇಲ್ಲಿವರೆಗೂ ನನ್ನ ಪೀರಿಯಡ್ಸ್ ಯಾವತ್ತೂ ರೆಗ್ಯುಲರ್ ಆಗಿ ಬಂದಿದ್ದೇ ಇಲ್ಲ. ಓಕೆ, ಕಾಲೇಜ್ ಆಯಿತು, ಹೈಸ್ಕೂಲ್ ಆಯಿತು, ಎಲ್ಲ ಟೈಮಲ್ಲೂ ನಾನು ಇರ್ರೆಗ್ಯುಲರೇ ಇದ್ದಿದ್ದು. ಇನಿಷಿಯಲ್ ಡೇಸಲ್ಲಿ ಯಾವಾಗ ನನಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರ್ತಾ ಇರಲಿಲ್ಲ, ಆವಾಗ ಏನು ಅನ್ನಿಸ್ತಾ ಇತ್ತು, ನಾನೇನು ಹೇಳಿದೆ, ಅಷ್ಟು ನಾಲೆಜೂ ಇಲ್ಲ, ರೆಗ್ಯುಲರ್ ಆಗಿ ಬರಬೇಕು ಅನ್ನೋ ನಾಲೆಜ್ ಇಲ್ಲ ಫಸ್ಟ್ ಆಫ್ ಆಲ್. ಅಂಡ್ ಇನ್ನೊಂದೇನು, ಬರಬಾರ್ದು ಅಂತ ವಿಶ್ ಮಾಡ್ತಿದ್ದೆ. ಯಾಕೆ ಅಂತಂತಂದ್ರೆ ಪೀರಿಯಡ್ಸ್ ಬಂತು ಅಂತಂದ್ರೆ ಅಲ್ಲಿ ಮುಟ್ಬೇಡ, ಇಲ್ಲಿ ಮುಟ್ಬೇಡ, ಒಂದೇ ಜಾಗದಲ್ಲಿ ಕೂತ್ಕೋ, ಅವ್ರು ಹೇಳ್ದಂಗೆ ಕೇಳು, ಪ್ಯಾಡ್ಸ್ ಇಲ್ಲ, ಬಟ್ಟೆ ಯೂಸ್ ಮಾಡು, ಅದನ್ನ ವಾಶ್ ಮಾಡು. ಸೊ ಹಾರಿಬಲ್. ಸೊ ಹಾಗಾಗಿ ಪೀರಿಯಡ್ಸ್ ಬಂದಿಲ್ಲ ಅಂದ್ರೇನೆ ಬೆಟರ್ ಅಲ್ವಾ, ಆರಾಮಾಗಿರ್ಬಹುದು ಅಂತ ವಿಶ್ ಮಾಡ್ತಿದ್ದೆ. ನಾನು ಪೀರಿಯಡ್ಸ್ ಬಂದಿಲ್ಲ, ಬಿಡು ಒಳ್ಳೇದಾಯ್ತು ಅಂತ ಅನ್ಕೊಂತಿದ್ದೆ. ಅಷ್ಟು ಅದ್ರದ್ದು ಸಿವಿಯರಿಟಿ ಏನ್ ಆಗುತ್ತೆ, ಇದರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅಂಡ್ ನಮ್ಮ ಅಮ್ಮನೂ ನನ್ನನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿಲ್ಲ. ಯಾಕೆ? ಇದೇ ಮಿಸ್ಕಾನ್ಸೆಪ್ಷನ್. ಏನು ಅಂತಂತಂದ್ರೆ ಪೀರಿಯಡ್ಸ್ ಇನಿಷಿಯಲಿ ಸ್ಟಾರ್ಟ್ ಆಗುತ್ತಲ್ಲ, ಅಂದ್ರೆ ಫಸ್ಟ್ ಟೈಮ್ ಏನ್ ಮೇಜರ್ ಆಗ್ತೀರಾ ಅವಾಗ ಪ್ಯೂಬರ್ಟಿ ಸ್ಟಾರ್ಟ್ ಆದಾಗಿಂದ ಫಸ್ಟ್ ಫ್ಯೂ ಮಂತ್ಸ್ ಇರ್ರೆಗ್ಯುಲರ್ ಆಗಿ ಇರುತ್ತೆ. ಆಫ್ಟರ್ 1 ಇಯರ್ ರೆಗ್ಯುಲರ್ ಆಗಿ ಆಗುತ್ತೆ. ಓಕೆ, ತಾನೇ ಸೆಟ್ ಆಗುತ್ತೆ. 1 ಇಯರ್ ಆದ್ಮೇಲೆ ಕನ್ಸಿಸ್ಟೆಂಟ್ ಆಗಿ ತಿಂಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, 1 ಇಯರ್ ಆಯ್ತು. 1 ಇಯರ್ ಆದ್ಮೇಲೆ ನಂದು ತಿಂಗಳು ಸರಿಯಾಗಿ ಬರಲಿಲ್ಲ. ಸೊ ಅವಾಗ ಏನಂತ ಹೇಳಿದ್ರು, ಮದ್ವೆ ಆದ್ಮೇಲೆ ಸರಿ ಆಗುತ್ತೆ ಅಂತಂತ ಹೇಳಿದ್ರು. ಓಕೆ, ಮದ್ವೆ ಆದ್ಮೇಲೂ ನನ್ ಸರಿ ಆಗ್ಲಿಲ್ಲ. ಆಮೇಲೆ ಏನಂತ ಹೇಳಿದ್ರು, ಡೆಲಿವರಿ ಆದ್ಮೇಲೆ ಸರಿ ಆಗುತ್ತೆ ಅಂತ ಹೇಳಿದ್ರು. ಡೆಲಿವರಿ ಆದ್ಮೇಲೂ ಏನ್ ಸರಿ ಆಗ್ಲಿಲ್ಲ. ಓಕೆ, ಸೊ ಥ್ರೂ ಔಟ್ ಇಲ್ಲಿವರೆಗೂ ಇರ್ರೆಗ್ಯುಲರ್ ಪೀರಿಯಡ್ಸ್, ಹೆವಿ ಬ್ಲೀಡಿಂಗ್ ಇಂದಾನೆ ಸಫರ್ ಆಗ್ತಾ ಬಂದಿರೋದು. ಓಕೆ, ಸೊ ಯಾವುದೇ ಟೈಮಲ್ಲಿ ಈ ಇರ್ರೆಗ್ಯುಲರ್ ಪೀರಿಯಡ್ಸ್ ಸರಿ ಆಗೋದಿಲ್ಲ. ಓಕೆ, ಕ್ವಶನ್ಗೆ ಉತ್ತರ ಇರ್ರೆಗ್ಯುಲರ್ ಪೀರಿಯಡ್ಸ್ ಮುಂಚೆ ಇತ್ತು, ಡೆಲಿವರಿ ಆದ್ಮೇಲೆ ಸರಿ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂತಂದ್ರೆ, ವೆನ್ ಇಟ್ ಇಸ್ ಬಿಕಾಸ್ ಆಫ್ ಸ್ಪೆಸಿಫಿಕ್ ರೀಸನ್ಸ್. ಆಯ್ತಾ? ಅಂದ್ರೆ ಸುಮ್ಮನೆ ಯಾವುದೋ ಒಂದು ಸ್ಪೆಸಿಫಿಕ್ ರೀಸನ್ ಇಂದ ನಿಮ್ಮ ಪೀರಿಯಡ್ಸ್ ಏನಾದ್ರೂ ಇರ್ರೆಗ್ಯುಲರ್ ಆಗಿತ್ತು ಅಂತಂತಂದ್ರೆ ಡೆಲಿವರಿ ಆದ್ಮೇಲೂ ಕೂಡ ನಿಮ್ಮ ಪೀರಿಯಡ್ಸ್ ಇರ್ರೆಗ್ಯುಲರೇ ಇರುತ್ತೆ. ಲೈಕ್ PCOD ಆಗಿರಬಹುದು, ಥೈರಾಯ್ಡ್ ಡಿಸ್ಫಂಕ್ಷನ್ ಆಗಿರಬಹುದು, ಅಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರಬಹುದು. ಈ 3 ಕಂಡೀಷನ್ಸ್ ಇಂದ, ಮೂರಲ್ಲಿ ಯಾವುದೇ ಒಂದು ಕಂಡೀಷನ್ ಇಂದ ನಿಮ್ಮ ಪೀರಿಯಡ್ಸ್ ಇರ್ರೆಗ್ಯುಲರ್ ಇತ್ತು ಅಂತಂತಂದ್ರೆ ಆಫ್ಟರ್ ಡೆಲಿವರಿ ಆಲ್ಸೋ ನಿಮ್ಮ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿನೇ ಇರುತ್ತೆ. ಇಫ್ ಅಂಡ್ ಓನ್ಲಿ ಇಫ್ ಆ 3 ರೀಸನ್ಸ್ ಅಲ್ಲಿ ಯಾವ ಒಂದು ರೀಸನ್ಗೂ ನೀವು ಸಾರ್ಟ್ ಔಟ್ ಮಾಡಿಲ್ಲ, ಸೊಲ್ಯೂಷನ್ ಇಲ್ಲ ಅಂತಂತಂದ್ರೆ. ಓಕೆ, ಅಂದ್ರೆ ಮುಂಚೆ PCOD ಇತ್ತು, ನೀವು ಕನ್ಸೀವ್ ಆಗಿದ್ದೀರಾ, ಡೆಲಿವರಿ ಆಯಿತು, ಆ ಒರಿಜಿನಲ್ PCODನ ಅಡ್ರೆಸ್ ಮಾಡಿಲ್ಲ, PCOD ಹಾಗೆ ಇತ್ತು. ಬೈ ಚಾನ್ಸ್ ನೀವು ಕನ್ಸೀವ್ ಆಗಿದ್ದೀರಾ, ಅದನ್ನ ಅಡ್ರೆಸ್ ಮಾಡಿಲ್ಲ ಅಂತಂದವಾಗ ನಿಮ್ಮ PCOD ವಾಪಸ್ ಬರುತ್ತೆ ಆಫ್ಟರ್ ಡೆಲಿವರಿ. ಓಕೆ, ಗೊತ್ತಾಯ್ತಾ? ಅಂಡ್ ಮೋರ್ ಎವರ್ ಸುಮಾರಷ್ಟು ಜನಕ್ಕೆ ಇದಾಗುತ್ತೆ. ಸುಮಾರಷ್ಟು ಜನಕ್ಕೆ ಡೆಲಿವರಿ ಆದ ಮೇಲೆ ಹಾರ್ಮೋನಲ್ ಸೈಕಲ್ನ ಪೂರ್ತಿ ಹಾರ್ಮೋನ್ಸ್ನ ರೀಸೆಟ್ ಮಾಡುತ್ತೆ ನಮ್ಮ ಬಾಡಿ. ಓಕೆ, ಸೊ ಇದರಿಂದಾಗಿ ಏನಾಗುತ್ತೆ ಅಂತಂತಂದ್ರೆ ಸುಮಾರಷ್ಟು ಜನಕ್ಕೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರೋದು ಅಂಡ್ PCOD ಸಿಂಪ್ಟಮ್ಸ್ ಕಮ್ಮಿ ಆಗೋದು ಕಾಣಿಸ್ಕೊಳ್ಳುತ್ತೆ. ಓಕೆ, ಇದು ಯಾವಾಗ ಆಗುತ್ತೆ ಅಂತಂತಂದ್ರೆ ವೆನ್ ದೇ ಹ್ಯಾವ್ ಮ್ಯಾನೇಜ್ ದೇರ್ ವೇಟ್ ಸರಿಯಾಗಿ ಮ್ಯಾನೇಜ್ ಮಾಡಿ, ಡಯಟ್ ಸರಿಯಾಗಿ ತಗೊಂಡು ಅಂಡ್ ಮೆಡಿಸಿನ್ಸ್ ಎಲ್ಲ ತಗೊಂಡು, ಅಂದ್ರೆ ಥೈರಾಯ್ಡ್ ಏನಾದರೂ ಇತ್ತು, ಅದರಿಂದ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿತ್ತು ಅಂತಂತಂದ್ರೆ ಪೀರಿಯಡ್ಸ್ ಪ್ರೆಗ್ನೆನ್ಸಿ ಆದಮೇಲೆ, ಡೆಲಿವರಿ ಆದಮೇಲೆ ನೀವು ಅದಕ್ಕೆಲ್ಲ ಮೆಡಿಸಿನ್ ತಗೊಂಡಿದ್ರಿ, ಡಯಟ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ರಿ, ಅಂಡ್ ವೇಟ್ ಮ್ಯಾನೇಜ್ಮೆಂಟ್ ಮಾಡಿದ್ರಿ, ಅಂಡ್ ಹಾರ್ಮೋನಲ್ ಬ್ಯಾಲೆನ್ಸ್ ಏನೂ ಇಲ್ಲ, ಎಲ್ಲ ನೀಟಾಗಿದೆ ಅಂತಂತಂದ್ರೆ ಆವಾಗ ಸಿಂಪ್ಟಮ್ಸು ತಕ್ಕ ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ. ಅಂಡ್ ಪೀರಿಯಡ್ಸು ಕೂಡ ನಿಮಗೆ ಫ್ರೀಕ್ವೆಂಟ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನಿಮಗೆ ಏನಂತ ಅನ್ಸುತ್ತೆ, ಓಕೆ, ನನ್ನ ಪೀರಿಯಡ್ಸ್ ನಾರ್ಮಲ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ, ಮುಂಚೆ ಇರಲಿಲ್ಲ ಬಟ್ ಇವಾಗ ಬರ್ತಾ ಇದೆ ಅಂತಂತ ಹೇಳಿ ಅನ್ನಿಸ್ಬಹುದು. ಓಕೆ, ಇದೆಲ್ಲ ಯಾವಾಗ ನಿಮ್ಮ ಹಾರ್ಮೋನ್ಸ್ ಎಲ್ಲ ಸರಿಯಾಗಿ ವೇಟ್ ಆಮೇಲೆ ಡಯಟ್ ಎಲ್ಲ ಸರಿಯಾಗಿತ್ತು ಅಂಡ್ ನಿಮಗೆ ಯಾವುದೇ ಸ್ಪೆಸಿಫಿಕ್ ರೀಸನ್ ಇಂದ ನಿಮ್ಮ ಇರ್ರೆಗ್ಯುಲರ್ ಪೀರಿಯಡ್ಸ್ ಕಾರಣ ಆಗಿಲ್ಲ ಅಂತಂದ್ರೆ ಮಾತ್ರ
ನಿಮ್ಮ ಪೀರಿಯಡ್ಸ್ ವಾಪಸ್ ರೆಗ್ಯುಲರ್ ಆಗುತ್ತೆ. ಅದೇ ಯಾವಾಗ ನಿಮ್ಮ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗೋದಕ್ಕೆ ಒಂದು ಸ್ಪೆಸಿಫಿಕ್ ಕಾರಣ ಇದ್ದು, ಆ ಕಾರಣನ ಅಡ್ರೆಸ್ ಮಾಡಿಲ್ಲ ಅಂತಂತಂದ್ರೆ ಆಫ್ಟರ್ ಡೆಲಿವರಿ ಆಲ್ಸೋ ನಿಮ್ಮ ಪೀರಿಯಡ್ಸ್ ಮತ್ತೆ ಇರ್ರೆಗ್ಯುಲರ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಇನ್ ಲೈಫ್ ಯಾವುದೇ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನಿಮ್ಮ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋದಕ್ಕೆ ಏನು ಕಾರಣ ಇದೆ, ಏನು ರೂಟ್ ಕಾಸ್ ಇದೆ, ಅದನ್ನ ಅಡ್ರೆಸ್ ಮಾಡಿಲ್ಲ ಅಂತಂತಂದ್ರೆ, ಅದನ್ನ ಸಾಲ್ವ್ ಮಾಡಿಲ್ಲ ಅಂತಂತಂದ್ರೆ ನಿಮ್ಮ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿನೇ ಇರುತ್ತೆ. ಡೆಲಿವರಿ ಆಗಲಿ, ಪ್ರೆಗ್ನೆನ್ಸಿ ಆಗಲಿ, ಏನು ಆದ್ರೂ ಕೂಡ ಇರ್ರೆಗ್ಯುಲರ್ ಆಗಿನೇ ಇರುತ್ತೆ ಹೊರತು ಆಲ್ ಆಫ್ ಅ ಸಡನ್ ಜಸ್ಟ್ ಬಿಕಾಸ್ ಆಫ್ ಡೆಲಿವರಿ, ಜಸ್ಟ್ ಬಿಕಾಸ್ ಆಫ್ ಪ್ರೆಗ್ನೆನ್ಸಿ, ಜಸ್ಟ್ ಬಿಕಾಸ್ ಆಫ್ ಮ್ಯಾರೇಜ್ ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗೋದಿಲ್ಲ. ಓಕೆ. ಅಂಡ್ ಜನ ಇದನ್ನ ಯಾಕೆ ಹೇಳ್ತಾರೆ, ಹಿಂಗೆ ಯಾಕೆ ಹೇಳ್ತಾರೆ ಅಂತಂತಂದ್ರೆ, 1 ವರ್ಷ ಆದಮೇಲೆ ಬಾಡಿ ಅಡ್ಜಸ್ಟ್ ಆಗುತ್ತೆ, ಸೈಕಲ್ಸ್ ರೆಗ್ಯುಲರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ನಮ್ಮ ಬಾಡಿಗೆ ಒಂದು ಪ್ಯಾಟರ್ನ್ ಸಿಗುತ್ತೆ. ಸೊ ದಟ್ ನಾರ್ಮಲ್ ಆಗಿ ಓಕೆ ದಿಸ್ ಇಸ್ ಹೌ ಇಟ್ ವರ್ಕ್ಸ್ ಅನ್ನೋದು ಬಾಡಿಗೆ ಗೊತ್ತಾಗಿ ಎವ್ರಿ ಮಂತ್ ಬರುವಂತಹ ಸಾಧ್ಯತೆ ಇರುತ್ತೆ. ಓಕೆ. ಇದು ಒಂದು ಆಫ್ಟರ್ 1 ಇಯರ್ ನಿಮ್ಮ ಪೀರಿಯಡ್ಸ್ ರೆಗ್ಯುಲರ್ ಆಗಬಹುದು ಅಂತ ಯಾರು ಹೇಳ್ತಾರಲ್ಲ ಅದಕ್ಕೆ. ಓಕೆ. ಏನು ಸ್ಪೆಸಿಫಿಕ್ ರೀಸನ್ ಇಲ್ಲ ಇರ್ರೆಗ್ಯುಲರ್ ಆಗೋದಕ್ಕೆ ಅನ್ನೋವಂಥದ್ದಿತ್ತು ಅಂತಂದ್ರೆ ಅವಾಗ. ಓಕೆ. ಅಂಡ್ ಆಫ್ಟರ್ ಮ್ಯಾರೇಜ್ ಆಲ್ಸೋ ಸೋ ಮೆನಿ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಹೆಣ್ಮಕ್ಳ ಬಾಡಿನಲ್ಲಿ. ಓಕೆ. ಸೊ ಅದರಿಂದನೂ ಕೂಡ ನಿಮ್ಮ ಹಾರ್ಮೋನ್ಸು ನಾರ್ಮಲ್ ಆಗಿ ನಿಮ್ಮ ಪೀರಿಯಡ್ಸು ರೆಗ್ಯುಲರ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಓಕೆ. ಆಫ್ಟರ್ ಮ್ಯಾರೇಜ್ ಹೇಳ್ತಾರಲ್ಲ ಅದಕ್ಕೆ. ಅಂಡ್ ಆಫ್ಟರ್ ಡೆಲಿವರಿನೂ ಕೂಡ ನಮ್ಮ ಹೋಲ್ ಬಾಡಿ ರೀಸೆಟ್ ಆಗುತ್ತಲ್ವಾ. ಸೊ ಹಾಗಾಗಿ ಎಸ್ಟಾಬ್ಲಿಷ್ ಆಗುತ್ತೆ, ಎಲ್ಲ ಹಾರ್ಮೋನ್ಸ್ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಹಾಗಾಗಿ ಸೈಕಲ್ ಸೆಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಓಕೆ. ಆದರೆ ಯಾವಾಗ ಸ್ಪೆಸಿಫಿಕ್ ರೀಸನ್ ಇದೆಲ್ಲ ಯಾವಾಗ ಆಗುತ್ತೆ, ಯಾವಾಗ ನಿಮ್ಮ ವೇಟ್ ಎಲ್ಲ ನಾರ್ಮಲ್ ಇದ್ದು, ಡಯಟ್ ಚೆನ್ನಾಗಿದ್ದು, BMI ಎಲ್ಲ ಚೆನ್ನಾಗಿದ್ದು, ಯಾವುದೇ ರೀತಿಯಾದಂತಹ ಸ್ಪೆಸಿಫಿಕ್ ಕಾರಣ ಇಲ್ಲ ಅಂದರೆ ಮಾತ್ರ ಆಗುತ್ತೆ. ಓಕೆ. ಬಟ್ ಯಾವಾಗ ಏನದು ಅಡ್ರೆಸ್ ಮಾಡದಿರೋ ಅಂತ ಅನ್ಅಡ್ರೆಸ್ಡ್ ಸ್ಪೆಸಿಫಿಕ್ ನಿಮಗೆ ರೀಸನ್ ಏನಾದರೂ ಇತ್ತು, PCODನೋ, ಥೈರಾಯ್ಡೋ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಥರದ್ದು ಯಾವುದಾದ್ರೂ ಸ್ಪೆಸಿಫಿಕ್ ರೀಸನ್ ಇಂದ ನಿಮ್ಮ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗಿತ್ತು ಅಂಡ್ ಆಫ್ಟರ್ ಡೆಲಿವರಿ ಆಲ್ಸೋ ಅದನ್ನ ಅಡ್ರೆಸ್ ಮಾಡಿಲ್ಲ ಅಂತಂತಂದ್ರೆ ಆವಾಗ ಇರ್ರೆಗ್ಯುಲರ್ ಪೀರಿಯಡ್ಸೇ ಆಗುತ್ತೆ. ಓಕೆ. ಸೊ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರೋದಕ್ಕೆ ಯಾವ ಕಾರಣ ಅನ್ನೋದನ್ನ ತಿಳ್ಕೊಂಡು ಯಾವುದೇ ಪಾಯಿಂಟ್ ಆಫ್ ಟೈಮಲ್ಲಿ ಈಗ ಅಟ್ಲೀಸ್ಟ್ ಹೆಣ್ಮಕ್ಳು ತಾಯಂದ್ರಿಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಆ ನಾಲೆಜ್ ಇದೆ. ಓಕೆ. ರೆಗ್ಯುಲರ್ ಆಗಿ ಬರ್ತಾ ಇಲ್ಲ ಅಂತಂತಂದ್ರೆ ಇಲ್ಲ, ರೆಗ್ಯುಲರ್ ಆಗಿ ಬರಬೇಕು, ಡಾಕ್ಟರ್ ಹತ್ರ ಹೋಗಬೇಕು, ತೋರಿಸ್ಬೇಕು ಅನ್ನೋದಿರುತ್ತೆ. ಓಕೆ. ಬಟ್ ಅವಾಗ ಇರಲಿಲ್ಲ. ಓಕೆ. ನಮ್ಮಮ್ಮಂಗೆ ಗೊತ್ತಾಗಿಲ್ಲ. ಸೊ ನಾವು ಹಾಗೇ ಬಂದ್ಬಿಟ್ವಿ. ಸೊ ಯಾರಿಗಾದ್ರೂ ಒಬ್ರಿಗೆ ಒಂದು ಸ್ವಲ್ಪ ಪೀರಿಯಡ್ಸು, ಈಗ ನಮ್ಮ ಫ್ಯಾಮಿಲಿನಲ್ಲೇ ಯಾರಿಗಾದ್ರೂ ಒಬ್ರಿಗೆ ಪೀರಿಯಡ್ಸು ಹೆಚ್ಚು ಕಮ್ಮಿ ಇದೆ ಅನ್ನೋದು ಗೊತ್ತಾಯಿತು ಅಂತಂತಂದ್ರೆ ಇಷ್ಟು ಉದ್ದ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ಇಟ್ಸ್ ಔಟ್ ಆಫ್ ಕನ್ಸರ್ನ್. ಯಾಕಂತಂದ್ರೆ ನನಗಾಗಿದ್ದು ಬೇರೆಯವ್ರಿಗೆ ಆಗಬಾರ್ದು ಅಂತೀನಿ. ಅಂಥದ್ರಲ್ಲಿ ನಮ್ಮ ಫ್ಯಾಮಿಲಿನಲ್ಲಿನೇ ಬೇರೆ ಹೆಣ್ಮಕ್ಳಿಗೆ ಅದು ಆಗುವಂತಹ ಸಾಧ್ಯತೆ ಇದೆ ಅನ್ನೋದು ಕಂಡು ಬಂದಾಗ ನನ್ನನ್ನು ನಾನು ತಡ್ಕೊಳಕ್ಕಾಗೋದಿಲ್ಲ. ಸೊ ಅವ್ರಿಗೆ ಇಷ್ಟ ಇರಲಿ, ಇಷ್ಟ ಇಲ್ಲದೆ ಇರಲಿ, ಮುಜುಗರ ಅನ್ನಿಸ್ಲಿ, ಏನಾದರೂ ಅನ್ನಿಸ್ಲಿ, ನನಗೆ ಹೇಳಬೇಕಿರುತ್ತೆ, ನಾನು ಹೇಳ್ತೀನಿ ಅಷ್ಟೇ. ಸೊ ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು ಅಂಡ್ ಆಟೋಮೆಟಿಕ್ ಆಗಿ 1 ವರ್ಷ ಆದಮೇಲೆ ಎಲ್ಲ ಸರಿ ಹೋಗೋದಿಲ್ಲ. ಡೆಲಿವರಿ ಆದ ತಕ್ಷಣ ಆಟೋಮೆಟಿಕ್ ಆಗಿ ಎಲ್ಲ ಸರಿ ಹೋಗೋದಿಲ್ಲ. ನಿಮ್ಮ ಎಫರ್ಟ್ಸ್ ಕೂಡ ಮ್ಯಾಟರ್ ಆಗುತ್ತೆ. ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಈಟಿಂಗ್ ಹ್ಯಾಬಿಟ್ಸ್ ಆಗಿರಬಹುದು, ನೀವು ಏನು ಮಾಡ್ತೀರಾ, ಹೇಗಿರ್ತೀರಾ ಅನ್ನೋ ಆಧಾರದ ಮೇಲೆ ನಿಮ್ಮ ಪೀರಿಯಡ್ಸು ರೆಗ್ಯುಲರ್ ಆರ್ ಇರ್ರೆಗ್ಯುಲರ್ ಆಗುತ್ತೆ. ಓಕೆ. ಅಂಡ್ ಯಾವಾಗ ಇರ್ರೆಗ್ಯುಲರ್ ಇರುತ್ತೆ ಮೋಸ್ಟ್ ಆಫ್ ದಿ ಟೈಮ್ ಮತ್ತೆ ಇರ್ರೆಗ್ಯುಲರ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅಂಡ್ ಅದರ್ ದನ್ ದಟ್ ರೆಗ್ಯುಲರ್ ಇದ್ದಂಥವರಿಗೆ ಮೋಸ್ಟ್ ಆಫ್ ದಿ ಟೈಮ್ ಅಲ್ಲಿವರೆಗೂ ಫೀಡಿಂಗ್ ಮಾಡ್ತಾ ಇರ್ತಾರೆ, ಅಲ್ಲಿವರೆಗೂ ಪೀರಿಯಡ್ಸ್ ಬರೋದಿಲ್ಲ. ಅಂಡ್ ಫೀಡಿಂಗ್ ಸ್ಟಾಪ್ ಮಾಡಿದ ಫ್ಯೂ ವೀಕ್ಸಲ್ಲಿ ಯೂಶುವಲ್ ಆಗಿ ಪೀರಿಯಡ್ಸು ಸ್ಟಾರ್ಟ್ ಆಗುತ್ತೆ ಮತ್ತೆ. ಓಕೆ. ರೆಗ್ಯುಲರ್ ಆಗಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಂಥವ್ರು ಏನಾದರೂ ಸ್ವಲ್ಪ 1-2 ಮಂತು 3 ಮಂತ್ಸು ಮಿಸ್ ಆಗಿತ್ತು ಅಂತಂತಂದ್ರೆ ಇಟ್ ಇಸ್ ಫೈನ್. ಬಟ್ ಯಾವಾಗ 6 ಮಂತ್ಸ್ವರೆಗೂ ಪೀರಿಯಡ್ಸ್ ಬಂದಿಲ್ಲ ಅಂತಂತಂದ್ರೆ ಅಂಥವ್ರು ಡಾಕ್ಟರ್ನ ಮೀಟ್ ಮಾಡಲೇಬೇಕು. ಓಕೆ. ಓಕೆ. ಮತ್ತು ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಂಡ್ ಈ ವಿಡಿಯೋನ ಹೈಪ್ ಕೂಡ ಮಾಡಿ. ಧನ್ಯವಾದ.